ಮಿಡ್ ನೈಟ್ 3 ಗಂಟೆಗೆ ಸ್ಟಾರ್ಟ್ ಆಗಬೇಕಾಗಿರೋ ಜರ್ನಿ ಬೆಳಗ್ಗೆ 6:30ಗೆ ಸ್ಟಾರ್ಟ್ ಆಯಿತು. ನಮಸ್ಕಾರ ಎಲ್ರಿಗೂ, ಹೇಗಿದ್ರೆಲ್ಲ? ನಾನು ನಿಮ್ಮ ಟ್ರಾವೆಲರ್ ಹುಡ್ ಮಾತಾಡ್ತಾ ಇದ್ದೀನಿ. ಸೊ ಇವತ್ತು ನಾವು ಎಲ್ಲಿ ಹೋಗ್ತಾ ಇದ್ದೀವಿ ಅಂತ ನಿಮಗೆ ತಮ್ಲೈನ್ ನೋಡಿ ಆಲ್ಮೋಸ್ಟ್ ಗೊತ್ತಾಗಿರುತ್ತೆ. ಎಸ್, ನಾವು ಹೋಗ್ತಾ ಇರೋದು ತುಂಬ ಪವಿತ್ರ ಮತ್ತು ವಿಶೇಷವಾದ ಜಾಗ, ಅದೇ ಅಂಜನಾದ್ರಿ ಬೆಟ್ಟ. ಇದು ಹನುಮಂತನ ಜನ್ಮಭೂಮಿ ಅಂತಲೇ ಪ್ರಸಿದ್ಧವಾಗಿದೆ. ಈ ಜಾಗಕ್ಕೆ ನಾನು ಬರೋದು ನನ್ನ ಜೊತೆ, ಅಂದರೆ ಈ ವಿಡಿಯೋ ಮೂಲಕ ನಿಮ್ಮನ್ನು ಕರ್ಕೊಂಡು ಹೋಗ್ತಾ ಇರೋದು ನನಗಂತೂ ತುಂಬ ಖುಷಿ ಆಗ್ತಾ ಇದೆ. ಈ ಅಂಜನಾದ್ರಿ ಬೆಟ್ಟ ಹೊಸಪೇಟೆಯಿಂದ ಒಂದು 20-25 ಕಿಲೋಮೀಟರ್ ಅಷ್ಟೇ ಇರೋದು. ಈ ಸ್ಥಳ ಕೊಪ್ಪಳ ಜಿಲ್ಲೆಯಲ್ಲಿ ಹಂಪಿ ಹತ್ತಿರ ಇದೆ. ಹಂಪಿಗೆ ಬಂದರೆ ಬಹುತೇಕ ಜನ ಇಲ್ಲಿ ಹೋಗ್ತಾರೆ, ಬರ್ತಾರೆ. ಈವನ್ ಹಂಪಿಯಿಂದ ಇದು ಕಾಣಿಸುತ್ತೆ ಕೂಡ. ಈ ಬೆಟ್ಟ ನೋಡಿದ್ರೆ ಮೊದಲನೇ ಫೀಲಿಂಗೇನೆ ಶಾಂತಿ ಮತ್ತೆ ಭಕ್ತಿ, ಆ ಒಂದು ಗಾಳಿ, ನೇಚರ್, ಆ ಒಂದು ಡಿವೈನ್ ಸ್ಪಿರಿಟ್ ಏನಿದೆ, ಸೊ ಅದು ಎಲ್ರಿಗೂ ಫೀಲ್ ಆಗುತ್ತೆ. ಬಿಕಾಸ್ ತುಂಬ ಜನ ಇಲ್ಲಿ ಭಕ್ತಾದಿಗಳು ಬರ್ತಾರೆ ಬೆಟ್ಟ ಹತ್ಕೊಂಡು. ಸೊ ಅದೊಂಥರ ಮೈ ಝುಮ್ ಅನ್ನುತ್ತೆ, ಆ ಒಂಥರ ಡಿವೈನ್ ಸ್ಪಿರಿಟ್. ಈ ಸ್ಥಳಕ್ಕೆ ಅಂಜನಾದ್ರಿ ಅಂತ ಹೇಗೆ ಹೆಸರು ಬಂತು ಅಂದರೆ, ಪುರಾಣಗಳ ಪ್ರಕಾರ ಮಾತಾ ಅಂಜನಾದೇವಿಯವರು ಇಲ್ಲಿ ತಪಸ್ ಮಾಡಿ ಹನುಮಂತನಿಗೆ ಜನ್ಮ ಕೊಡ್ತಾರೆ. ಸೊ ಹಾಗಾಗಿ ಈ ವಿಶಾಲವಾದ ಒಂದು ಬೆಟ್ಟಕ್ಕೆ ಅಂಜನಾದ್ರಿ ಅಂತ ಹೆಸರು ಬಂತು. ನಾವು ಚಿಕ್ಕ ವಯಸ್ಸಿಂದನೂ ಕಥೆಗಳನ್ನ ಕೇಳಿದ್ದೀವಿ ಹನುಮಂತನ ಬಗ್ಗೆ. ಅಂದರೆ ಹನುಮಂತ ಮನೆಯಿಂದ ಹಾರಿ ಹೋಗಿ ಆ ಸೂರ್ಯನನ್ನು ಆರೆಂಜ್ ಅನ್ಕೊಂಡು, ಅಂದರೆ ಕಿತ್ತಳೆ ಅನ್ಕೊಂಡು ಅದನ್ನು ತಿನ್ನಕ್ಕೆ ಹೋಗಿರೋದು, ಲೈಕ್ ಆ ಥರ ಕಥೆಗಳೆಲ್ಲ ತುಂಬ ಕೇಳಿದ್ದೀವಿ. ಮತ್ತು ರಾಮಾಯಣ ಗೊತ್ತು. ಬಟ್ ಹನುಮಂತ ಜನ್ಮ ಪಡೆದ ಸ್ಥಳಕ್ಕೆ ನಾವು ಡೈರೆಕ್ಟಾಗಿ ನೇರವಾಗಿ ಬರೋದು ಅಂದರೆ ಅದೊಂಥರ ಬೇರೆನೇ ಅನುಭವ, ಮಾತಲ್ಲಿ ಹೇಳೋಕ್ಕಾಗಲ್ಲ. ಅಂಜನಾದ್ರಿಗೆ ಹೋಗಬೇಕು ಅಂದರೆ ಮೆಟ್ಲುಗಳಿರಬೇಕು, ಅಂದರೆ ಬೆಟ್ಟ ಇರಬೇಕು. ಸೊ ಅಲ್ಲಿ ಸರಿಸುಮಾರು 600ಕ್ಕೂ ಹೆಚ್ಚು ಮೆಟ್ಲುಗಳಿದೆ. ಬಟ್ ನಾನು ಸುಳ್ಳು ಹೇಳಲ್ಲ, ಹತ್ತಾ ಒಂದು ಸ್ವಲ್ಪ ಉಸಿರುಗಡ್ದಂಗೆ, ಲೈಕ್ ಸುಸ್ತಾಗ್ತಿತ್ತು, ಕಾಲು ನೋವಾಗ್ತಾಯಿತ್ತು. ಬಟ್ ಇದೆಲ್ಲದಕ್ಕೂ ಮೀರಿ ನಾವು ಹತ್ತಾ ಹೋದಂಗೆ, ಅಂದರೆ ಹತ್ತಿರ ಹೋದಂಗೆ ಒಂದು ಒಳ್ಳೆ ಫೀಲಿಂಗ್ ಬರ್ತಾಯಿತ್ತು, ಡಿವೈನ್ ಫೀಲ್. ಅದರಲ್ಲೂ ಚಿಕ್ಕ ಮಕ್ಕಳು, ವಯಸ್ಸಾದವರು ನಿಧಾನವಾಗಿ ಹತ್ಕೊಂಡು, ಲೈಕ್ ಅದೊಂಥರ ಡಿಫ್ರೆಂಟ್ ಆಗಿರುತ್ತೆ. ಅವರು ನಿಧಾನವಾಗಿ ಏರ್ತಾ ಇರೋದನ್ನ ನೋಡಿ ನಮಗೂ ಸ್ವಲ್ಪ ಧೈರ್ಯ ಬರ್ತಾ ಇತ್ತು. ಬೆಟ್ಟ ಹತ್ತಬೇಕಾದ್ರೆ ಜನರೆಲ್ಲ ಜೈ ಹನುಮಾನ್, ಜೈ ಶ್ರೀರಾಮ್ ಆ ಥರ ಕೂಗ್ತಾ ಒಂಥರ ಆ ಶಬ್ದ ಕೇಳಿ ಫುಲ್ ಎನರ್ಜಿ ಬರ್ತಾ ಇತ್ತು ಬಾಡಿಗೆ. ಅದೇ ಒಂದು ಕ್ಯೂವಲ್ಲಿ ನಿಂತ್ಕೊಂಡು ಮೇಲೆ ಹೋಗಿ ದೇವ್ರ ದರ್ಶನ ಮಾಡಿದಾಗ
ನಿಜವಾಗ್ಲೂ ಮನಸ್ಸು ತುಂಬ ಲೈಟಾಗುತ್ತೆ. ಹನುಮಂತನ ಮೂರ್ತಿ ನೋಡಿದಾಗ ನಮಗೆಲ್ಲ ಗೊತ್ತಾಗುತ್ತೆ ಈ ಶಕ್ತಿ, ಈ ಭಕ್ತಿ ಯಾಕಿಷ್ಟು ಜನರನ್ನ ಇಲ್ಲಿ ಕರ್ಕೊಂಡ್ಬರ್ತಾ ಇದೆ ಅಂತ. ಸ್ವಲ್ಪ ಸಮಯ ಅಲ್ಲೇ ಕೂತ್ಕೊಂಡು ಆ ರಮಣೀಯ ದೃಶ್ಯ ಅಂದರೆ ಸುತ್ತಮುತ್ತ ಇರೋ ಆ ಬೆಟ್ಟದ ಮೇಲಿಂದ ಸುತ್ತಮುತ್ತ ಇರೋ ನೇಚರ್ನ ನೋಡಿದಾಗ ತುಂಗಭದ್ರಾ ನದಿ, ಹಂಪಿಯ ಬೆಟ್ಟಗಳು ಮತ್ತು ಹಂಪಿಯಲ್ಲಿರೋ ಆ ದೇವಸ್ಥಾನದ ಗೋಪುರಗಳು ತುಂಬ ಸ್ಪಷ್ಟವಾಗಿ ಕಾಣಿಸುತ್ತೆ. ಸ್ವಲ್ಪ ಮಂಜೆಲ್ಲ ಇದೆ, ಆದ್ರೂ ಒಂದು ಸ್ವಲ್ಪ ಸ್ಪಷ್ಟವಾಗಿ ಕಾಣಿಸ್ತಾ ಇದೆ. ಇಲ್ಲಿ ಪ್ರಕೃತಿ ಮತ್ತು ಭಕ್ತಿ ಎರಡೂ ಒಟ್ಟಿಗೆ ಇದ್ದಾಗ ಆ ಫೀಲ್ ಏನಿರುತ್ತಲ್ಲ, ಅದಂತೂ ಲೈಕ್ ಮೈಂಡ್ ಬ್ಲೋಯಿಂಗ್. ನನಗೆ ಪರ್ಸ್ನಲಿ ಹೇಳಬೇಕಂದ್ರೆ ಅಂಜನಾದ್ರಿ ಒಂದು ಕೇವಲ ದೇವಸ್ಥಾನ ಅಲ್ಲ, ಅದು ಒಂಥರ ರಿಯಲ್ ಲೈಫ್ ಜರ್ನಿ ಥರ ಅನ್ನಿಸ್ತು. ಇನ್ಕ್ಲೂಡಿಂಗ್ ತಾಳ್ಮೆ, ಶಕ್ತಿ, ನಂಬಿಕೆ ಎಲ್ಲನೂ ಸೇರಿಸಿ ತುಂಬ ಜನ ಇದ್ದಾರೆ. ಹತ್ತಕ್ಕೂ ತುಂಬ ಲೇಟ್ ಆಗ್ತಾ ಇತ್ತು. ಬಟ್ ಅಲ್ಲಿ ವಯಸ್ಸಾದವರು, ಆವಾಗಲೇ ಹೇಳ್ದಂಗೆ ತುಂಬ ವಯಸ್ಸಾದವರು, ಚಿಕ್ಕ ಮಕ್ಕಳು, ಸ್ಕೂಲ್ ಮಕ್ಕಳು, ಅವರೆಲ್ಲ ಲೈಕ್ ಆ ಒಂದು ಸ್ಪಿರಿಟ್ ಇಟ್ಕೊಂಡು ಅವ್ರ ಮೇಲೆ ಹೋಗ್ತಾ ಇದ್ರೆ ಅದನ್ನ ನೋಡಿ ನನಗೂ ಸ್ವಲ್ಪ ಧೈರ್ಯ ಬರ್ತಾ ಇತ್ತು. ಹತ್ತೋಣ, ಮೇಲೆ ಹೋಗೋಣ, ಜೈ ಶ್ರೀರಾಮ್, ಜೈ ಹನುಮಾನ್ ಅಂತ. ನೀವೇನಾದರೂ ಹಂಪಿ ಕಡೆ ಬಂದರೆ ಅಂಜನಾದ್ರಿ ಬೆಟ್ಟನ ಮಿಸ್ ಮಾಡ್ಕೊಳ್ಳೋಕ್ಕೆ ಹೋಗಬೇಡಿ. ಫ್ಯಾಮಿಲಿ ಜೊತೆ ಇಲ್ಲ ಫ್ರೆಂಡ್ಸ್ ಜೊತೆ ಅಥವಾ ನೀವು ಒಬ್ಬರೇ ಬಂದರೂ ಪರವಾಗಿಲ್ಲ, ಈ ಜಾಗಕ್ಕೆ ಮಸ್ಟ್ ಆ್ಯಂಡ್ ಶುಡ್ ವಿಸಿಟ್ ಮಾಡಿ. ಈ ಜಾಗ ನಿಮ್ಗೆ ಏನಾದರೂ ಒಂದು ಕೊಟ್ಟು ಕಳಿಸುತ್ತೆ. ಸೊ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್, ಶೇರ್ ಮತ್ತು ನನ್ನ ಚಾನಲ್ನ ಒಂದು ಸಬ್ಸ್ಕ್ರೈಬ್ ಮಾಡಿಕೊಡ್ರಿ. ಮತ್ತೆ ಸಿಗೋಣ ಒಂದು ಹೊಸ ಟ್ರಾವೆಲ್ ವಿಡಿಯೋ ಜೊತೆ. ಜೈ ಬಜರಂಗ್ ಬಲಿ, ಜೈ ಹನುಮಾನ್.